ಹಲೋ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಅಂಡ್ ತುಂಬಾ ದಿನ ಆದ್ಮೇಲೆ ವ್ಲಾಗ್ ನ ಮಾಡ್ತಾ ಇದ್ದೀನಿ. ರ್ಯಾಂಡಮ್ ಆಗಿ ಇಲ್ಲೊಂದು ವಿಡಿಯೋಸ್ ನ ಹಾಕ್ತಿದ್ದೆ, ಬಟ್ ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ. ಬಿಕಾಸ್ ಇವತ್ತು ಸ್ವಲ್ಪ ಸ್ಪೆಷಲ್ ಡೇ, ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಡೇ. ಏನು ಅಂತ ಹೋಗ್ತಾ ಹೇಳ್ತೀನಿ. ಅಂಡ್ ಇವತ್ತು ಮಕ್ಕಳೆಲ್ಲ ಬೆಳಗ್ಗೆ ಸ್ಕೂಲ್ಗೆ ಕಳಿಸಿ ಬೆಳಗ್ಗೆ ನೀರು ದೋಸೆ ಚಟ್ನಿ ಮಾಡಿದ್ದೆ, ಕಾಯಿ ಚಟ್ನಿ ಮಾಡಿದ್ದೆ. ಸೊ ಬ್ರೇಕ್ಫಾಸ್ಟ್ಗೆಲ್ಲ ಮಾಡಿಕೊಂಡು ಈಗ ಸ್ವಲ್ಪ ಮನೆ ಹತ್ರ ಕೆಲಸ ಇತ್ತು, ಅಲ್ಲಿ ಹೋಗಿ ಅಲ್ಲಿ ಲೇಬರ್ಸ್ಗೆ ಏನೇನು ಬೇಕು ಎಲ್ಲ ಇಸ್ಕೊಟ್ಟು ಸೊ ಇವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು. ಮಕ್ಕಳನ್ನ ಸ್ಕೂಲ್ ಕಳ್ಸಿದ್ದೀನಿ. ಮಕ್ಕಳು ಕರ್ಕೊಂಡು ಹೋಗ್ಬೇಕಿತ್ತು, ಯಾಕೆಂದ್ರೆ ಇನ್ನು ಜಾಸ್ತಿ ಲೀವ್ ಆಗ್ಬಿಡುತ್ತೆ. ಮತ್ತೆ 15th ಇಂದ ಅವ್ರಿಗೆ ಎಕ್ಸಾಮ್ಸ್ ಕೂಡ ಇದೆ, ಹಾಗಾಗಿ ಟೆಸ್ಟ್ ಇದೆ, ಕ್ಲಾಸ್ ಟೆಸ್ಟ್ ಇದೆ. ಇನ್ನು ನೋಟ್ಸ್ ಏನಾದ್ರು ಇನ್ಕಂಪ್ಲೀಟ್ ಆದರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ರಜಾ ಹಾಕ್ಸ್ಲಿಲ್ಲ. ಅಂಡ್ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇದೀವಿ. ಹಾಗೆ ಹೋಗ್ತಾ ಒಂದವೇ ನನ್ನ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಅಂತ ಹೇಳ್ತೀನಿ. ಅಂಡ್ ಇನ್ನ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಅಂಡ್ ತುಂಬಾ ಜನ ಮನೆ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದ್ರಿ, ಯಾವಾಗ ಗೃಹ ಪ್ರವೇಶ, ಹಾಗೆ ಎಲ್ಲ ಕೆಲಸ ಮುಗೀತಾ, ಎಷ್ಟಾಯ್ತು, ಆಮೇಲೆ ಇನ್ನ ಕೆಲವೊಬ್ರು ಫೋಟೋಸ್ ಕಳಿಸಿ ಮನೆದು ವಿಡಿಯೋಸ್ ಮಾಡಿ ಮನೆದು ಅಂತೆಲ್ಲ ಕೇಳ್ತಾ ಇದ್ರು. ಏನಕ್ಕೆ ಅಂತಂದ್ರೆ ಇವಾಗೆಲ್ಲ ಕೆಲಸ ನಡೀತಾ ಇರೋದ್ರಿಂದ ಅಷ್ಟಾಗಿ ವಿಡಿಯೋಸ್ ಹಾಕೋದಕ್ಕೆ ಆಗ್ತಾ ಇಲ್ಲ. ಅಂಡ್ ನಾನು ಕೂಡ ತುಂಬಾನೇ ಬ್ಯುಸಿ ಇದ್ದೀನಿ. ಅಲ್ಲೋಗು ಇಲ್ಲೋಗು, ಮಕ್ಕಳು ನೋಡ್ಕೊ, ಮನೆ ನೋಡ್ಕೊ, ಪಾಪ ಮಕ್ಕಳು ಕೂಡ ಟೈಮ್ ಕೊಡಕ್ ಆಗ್ತಾ ಇಲ್ಲ, ಆ ತರ ಆಗೋಗಿದೆ. ಹಾಗಾಗಿ ವಿಡಿಯೋಸ್ ಜಾಸ್ತಿ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಅಂಡ್ ಒಂದ್ಸಲ ಕಂಪ್ಲೀಟ್ ಆದಾಗ ಅದ್ರ ಲುಕ್ ಚೇಂಜ್ ಆಗುತ್ತೆ. ಹಾಗೆ ಬಿಸಿ ಇರೋ ಕಾರಣದಿಂದ ನಾನು ಅವಾಗ ಫೋನ್ ಎತ್ಕೊಂಡು ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂಡ್ ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ, ಗ್ರೂಪ್ ಪ್ರವೇಶ ಗ್ರ್ಯಾಂಡ್ ಆಗಿ ಮಾಡ್ತೀರಾ, ಸಿಂಪಲ್ ಆಗಿ ಮಾಡ್ತೀರಾ ಅಂತ. ಇಲ್ಲ, ಸಿಂಪಲ್ ಆಗಿ ಮಾಡ್ತಾ ಇರೋದು. ಗ್ರೂಪ್ ಪ್ರವೇಶ ಏನೋ ತುಂಬಾ ಗ್ರ್ಯಾಂಡ್ ಆಗಿ ಎಲ್ಲ ಮಾಡ್ತಾ ಇಲ್ಲ, ನಾರ್ಮಲ್ ಆಗಿ ಗ್ರೂಪ್ ಪ್ರವೇಶನ ಮಾಡ್ತಾ ಇದೀವಿ. ಅಂಡ್ ಯಾಕೆ ಅಂತಂದ್ರೆ ಇದು ನಾವು ಮದ್ವೆ ಆದ್ಮೇಲೆ ಎಲ್ಲ ನಮ್ಮ ಫ್ಯಾಮಿಲಿನೆಲ್ಲ ಕರೆದು ಮಾಡ್ತಾ ಇರೋ ಅಂತ ಮೊದಲನೇ ಫಂಕ್ಷನ್ ಆಗಿರುತ್ತೆ. ಬರ್ಡೇಸ್ ಎಲ್ಲ ಮಾಡಿರ್ತೀವಿ ಮನೆಗಳಲ್ಲಿ, ನಮ್ಮ ಫ್ಯಾಮಿಲಿಗಳಲ್ಲಿ. ಫಸ್ಟ್ ಇಯರ್ ಬರ್ಡೇ ಎಲ್ಲ ಮಕ್ಕಳದು ಸ್ವಲ್ಪ ಚೆನ್ನಾಗೇ ಮಾಡಿದ್ವಿ. ಬಟ್ ಟ್ರೆಡಿಷನಲ್ ಆಗಿ ಒಂದು ಫಂಕ್ಷನ್ ಅಂತ ಮಾಡ್ತಾ ಇರೋದು, ಪೂಜೆ ಎಲ್ಲ ಇಟ್ಕೊಂಡಿರೋದಂದ್ರೆ ಗ್ರೂಪ್ ಪ್ರವೇಶ ಇದೆ ಫಸ್ಟ್. ಅಂಡ್ ಇದು ಕೂಡ ಬೇಡ ಮಾಡೋದು ಹಂಗೆ ಹಿಂಗೆ ಅಂತಾನೆ ಅನ್ಕೊಂಡಿದ್ವಿ. ಬಟ್ ಇಲ್ಲ, ಮಾಡೋಣ, ಸಿಂಪಲ್ ಆಗಾದ್ರೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು, ಒಂದ್ ಮೆಮೊರಿ ಇರುತ್ತೆ ಅಂತ ಅಂದ್ಬಿಟ್ಟು ಗ್ರೂಪ್ ಪ್ರವೇಶನ ಮಾಡ್ತಾ ಇದೀವಿ. ಅಂಡ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವಸ್ಥಾನದಿಂದ ಮಾರ್ಕೆಟ್ಗೆ ಹೋಗ್ಬೇಕು, ಚಿಕ್ಕಪೇಟೆಗೆ ಹೋಗ್ಬೇಕು, ಸ್ವಲ್ಪ ಶಾಪಿಂಗ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬರ್ಬೇಕು. ಅಂಡ್ ಲೇಬರ್ಸ್ ಎಲ್ಲ ಅವ್ರವ್ರ ಕೆಲಸನ ಮಾಡ್ತಾ ಇದ್ದಾರೆ. ಇವತ್ತು ಏನೆಲ್ಲ ಆಗುತ್ತೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಫೇಸ್ಬುಕ್ ಅಲ್ಲಿ ತುಂಬಾ ಜನ ನೋಡ್ತೀರಾ, ತುಂಬಾ ಸಪೋರ್ಟ್ ಮಾಡ್ತೀರಾ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ನಿಮ್ಮ ಸಪೋರ್ಟ್ ಇರ್ಲಿ. ಯೂಟ್ಯೂಬ್ ಅಲ್ಲಿ ಮಾತ್ರ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಬಟ್ ಅಷ್ಟಾಗಿ ರೀಚ್ ಆಗ್ತಿಲ್ಲ. ಬಟ್ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ವ್ಯೂಸ್ ಬರುತ್ತೆ. ಹಾಗೆ ತುಂಬಾ ಜನ ಕಾಮೆಂಟ್ಸ್ ಕೂಡ ಹಾಕ್ತೀರಾ, ಚೆನ್ನಾಗಿದೆ ವಿಡಿಯೋ ಅಂತ. ಇದನ್ನೇ ಫಸ್ಟ್ ಗೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಅದರ ಲಿಂಕ್ ನ ನನ್ನ ಫೇಸ್ಬುಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಹಾಗೆ ಲಿಂಕ್ ಕೂಡ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಇನ್ನು ಮಾರ್ಕೆಟ್ ಹತ್ರ ನಮ್ಮ ಮನೆ ದೇವರು ಇರೋದ್ರಿಂದ ನಾವು ಅಲ್ಲೋಗಿ ಪೂಜೆ ಸಾಮಾನೆಲ್ಲ ತಗೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಬಿಕಾಸ್ ಮಾರ್ಕೆಟ್ ಹತ್ರ ಫುಲ್ ರಶ್ ಇರುತ್ತೆ, ಅದ್ರೊಳಗೆ ಹೋಗಿ ಬರೋ ಅಷ್ಟೊತ್ತಿಗೆ ಟೈಮ್ ಒಂದಾಗಿರುತ್ತೆ, ನಾವು ಫುಲ್ ಟಯರ್ಡ್ ಆಗಿರ್ತೀವಿ. ಅದಕ್ಕೆ ಇಲ್ಲೇ ಮನೆ ಹತ್ರನೇ ಎಲ್ಲ ಪೂಜೆ ಸಾಮಾನು ತಗೊಂಡ್ಬಿಟ್ಟೆ. ಅಂಡ್ ಯಾರಿಗೆಲ್ಲ ಇಷ್ಟ ಹೇಳಿ ಹಲಸಣ್ಣು, ನಮ್ಮ ಮನೇಲಂತೂ ಕಾಯ್ತಾ ಇರ್ತೀವಿ. ಸೀಸನ್ ಬಂತು ಅಂತಂದ್ರೆ ಒಂದೊಂದು ಫುಲ್ ಕಾಯಿ ತಗೊಂಡ್ರು ನಮ್ಮ ಮನೇಲಿ ಒಂದೇ ದಿನಕ್ಕೆ ಖಾಲಿ ಆಗತ್ತೆ. ಅದ್ರಲ್ಲೂ ನನ್ನ ಹಸ್ಬೆಂಡು, ನನ್ನ ಮಗ ಅಂತೂ ಫುಲ್ಲು ಅದಕ್ಕೋಸ್ಕರ ಕಾಯ್ತದ. ನನ್ನ ಮಗ ತಗೊಂಡಿದ ತಕ್ಷಣ ಮಮ್ಮಿ ಕಟ್ ಮಾಡು, ಅದಿನ್ನ ಕಾಯಿ ಆಗಿದ್ರು ಕಟ್ ಮಾಡು ಅಂತ ಅಂತಾನೆ. ಸೊ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಇದರಲ್ಲಿ ವೆರೈಟಿಯಾಗಿ ತಿಂಡಿಗಳನ್ನ ಕೂಡ ಮಾಡ್ಕೋಬಹುದು. ಹಂಗೆ ತಿನ್ನೋದಕ್ಕೂ ಇಷ್ಟ. ನನ್ನ ಹಸ್ಬೆಂಡ್ ಸ್ವಲ್ಪ ಜೇನುತುಪ್ಪ ಹಾಕೊಂಡು ತಿಂತಾರೆ, ಅದಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ಅವ್ರನ್ನ ಕರಡಿ ಅಂತ ಕರೀತಾರೆ, ಅಷ್ಟು ಇಷ್ಟ ಅವ್ರಿಗೆ ಇದಂದ್ರೆ. ಸೊ ಇದನ್ನ ತಗೊಂಡು ತಿನ್ಕೊಂಡು ಪೂಜೆ ಸಾಮಾನು ತಗೊಂಡು ಇವಾಗ ಹೊರಡ್ತಾ ಇದೀವಿ. ಹೋಗ್ತಾ ಮನೆ ಹತ್ರನೇ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ. ಇನ್ನು ಮುಂದ್ಗಡೆ ಏನಾದ್ರು ಟ್ರಾಫಿಕ್ ಇತ್ತು ಅಂತ ಅಂದ್ರೆ ರೋಡಲ್ಲಿ ನಿಲ್ಸಕ್ಕಾಗಲ್ಲ ಅಂತ ಅನ್ಬಿಟ್ಟು ಕಾಡಿಸ್ತಾರೆ ಬರಲಿಕ್ಕೆ. ಎಷ್ಟು ಬೆಳ್ಳಕ್ ಕಾಣಿಸ್ತಾ ಇದೆಯೇ? ಬೆಳ್ಳಕ್ಕಾಗಿಲ್ಲ, ಏನ ಮಕ್ಕಳು ಹಾಕೋತಾ ಇದೀನಿ. ಈ ಕೇಕ್ ತಿನ್ನಿ, ಇವಾಗ ಸದ್ಯಕ್ಕೆ ಬಂದ್ಮೇಲೆ ತಿನ್ನಿ. ಏನ್ ಕೇಕೆ ಕೈಯತ್ತೆ
ಏನೋ ತಂದಿದ್ದಾಳೆ ನನ್ನ ಫ್ರೆಂಡ್ ನನಗೋಸ್ಕರ. ಥರ್ಡ್ ಫ್ಲೋರ್ 2 ಫ್ಲೋರ್. ಏನೋ ಕೇಕ್ ತಂದಿದ್ದಾಳೆ. ಓಕೆ, ಥ್ಯಾಂಕ್ ಯು. ಇದರಲ್ಲಿ ಏನಿದೆ ಅಂತ ಸ್ವಲ್ಪ ಹೊತ್ತಲ್ಲಿ ರಿವೀಲ್ ಮಾಡ್ತೀನಿ. ಅದನ್ನ ಕೊಡೋದಕ್ಕೆ ಇವಳೇ ಬಂದಿದ್ದು, ಇವಳೇ ಮಾಡಿಸ್ಕೊಟ್ಟಿರೋದು. ಎಲ್ಲ ಹೊಸದ್ರಲ್ಲೂ ಇವಳೇ ಇರ್ತಾರೆ. ಮಕ್ಕಳು ಸ್ಕೂಲ್ ದೊಡ್ಡದಾಗ ಕಾಣಿಸ್ತಾ ಇದೆಯಾ ನೀನು? ಹತ್ರ ಇಟ್ಬಿಟ್ಟು ಅಲ್ಲ, ಹತ್ರ ಇಟ್ಟಿರೋದಾಗ್ಲಿ ಝೂಮ್ ಮಾಡ್ಬಿಟ್ಟಿದ್ದೀನಿ ಫುಲ್ಲು. ಯಾಕೆ ಇಷ್ಟು ದೊಡ್ಡದಾಗ ಕಾಣಿಸ್ತಿದ್ದಾಳೆ ಅಂತ ನೋಡ್ತಾ ಇದ್ದೀನಿ. ಯಾವ್ದು ಕಂಪ್ನಿ? ನಿಮಗೆ ಸೆಕೆಂಡ್ ಥರ್ಡ್ 2 ಇಲ್ಲಿ ಗಿಡ ಅಡ್ಡ ಇದೆಲ್ಲ. ಆಫ್ಟರ್ ಲಾಂಗ್ ಬ್ಯಾಕ್ ಮೇಡಮ್ ಅವ್ರನ್ನ ನೋಡ್ತಾ ಇರೋದು. ಎಷ್ಟು ತಿಂಗಳಾಯ್ತು ನೋಡಿ? ವರ್ಷ ಆಯ್ತಾ? ಬಿಟ್ರೆ ಹಂಗೆ ಮತ್ತೆ ವರ್ಷ ಆಯ್ತಾ ಅಣ್ಣ? ಯಾವಾಗ ಲಾಸ್ಟ್ ಹೇಳಿ, ಯಾವಾಗ ಲಾಸ್ಟ್ ನಾವು ನೋಡಿ ಮೀಟ್ ಮಾಡಿದ್ದು? ಯೋಚನೆ ಮಾಡಿ ಮೆಸೇಜ್ ಮಾಡ್ತೀನಿ. ಹತ್ರ ವರ್ಷ ಆಯ್ತು, ಇಲ್ಲ ಅಂತಾಳೆ. ನಾವಿಬ್ರೇನು ರೆಗ್ಯುಲರ್ ಆಗಿ ಮೀಟ್ ಆಗಲ್ಲ, ಬಟ್ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಅಂದರೆ ಇವಳೇ ಇರೋದು. ನಾವಿಬ್ರು 2011ಇಂದನೂ ಫ್ರೆಂಡ್ಸು. ನಾವೇನು ಡೈಲಿ ಕಾಲಲ್ಲೆಲ್ಲ ಮಾತಾಡಲ್ಲ ಅಥವಾ ಡೈಲಿ ಮೀಟ್ ಆಗೋದೆಲ್ಲ ಮಾತಾಡಲ್ಲ, ಬಟ್ ಆದ್ರೂ ನಮ್ಮಿಬ್ಬರ ಫ್ರೆಂಡ್ಶಿಪ್ಪು ಅವತ್ತಿಂದ ಇವತ್ತವರೆಗೂ ಎಷ್ಟು ಪ್ಯೂರ್ ಆಗಿದೆಯೋ ಅಷ್ಟೇ ಗುಡ್ ವೇಯಲ್ಲಿ ಹೋಗ್ತಾ ಇದೆ. ಅವಳನ್ನ ಮೀಟ್ ಮಾಡಿಕೊಂಡು ಹಾಗೆ ಮನೆ ದೇವ್ರ ಹತ್ರ ಬಂದ್ವಿ. ನಾವು ಬರೋ ಟೈಮ್ ಕರೆಕ್ಟಾಗಿ ದೇವಸ್ಥಾನ ಬಾಗ್ಲಾಗ್ತಾಯಿದ್ರು. ಆದರೆ ಅಕ್ಕ ಇದ್ದರು, ಸೊ ಅವರೇ ಪೂಜೆ ಮಾಡೋದಿಲ್ಲಿ. ಅವರು ನಮಗೋಸ್ಕರ ಪಾಪ ಬಾಗಿಲನ್ನ ಓಪನ್ ಮಾಡಿದ್ರು. ಆ್ಯಂಡ್ ದೇವ್ರ ಪೂಜೆಗೆಲ್ಲ ಏನು ಸಾಮಾನು ತಂದಿದ್ವಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಏನಪ್ಪ ವಿಶೇಷ ಅಂತಂದರೆ, ನಮ್ಮ ಮನೆಯ ಗ್ರೂಪ್ ಪ್ರವೇಶದ ಕಾರ್ಡನ್ನು ಇವತ್ತು ಪೂಜೆ ಮಾಡಿಸಿ ಮನೆ ದೇವ್ರಿಗೆ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದಿರೋದು. ಅದಕ್ಕೂ ಮುಂಚೆ ನಾನು ಎಲ್ಲರ ಹತ್ರ ಒಂದು ವಿಷಯನ ಹೇಳಬೇಕು. ದಯವಿಟ್ಟು ಯಾರಿಗಾದ್ರೂ ಇಷ್ಟ ಇದ್ದರೆ ಮಾತ್ರ ನನ್ನ ವೀಡಿಯೋಸ್ನ ನೋಡಿ, ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಸ್ಕ್ರೋಲ್ ಮಾಡಿ. ನನ್ನ ಸುತ್ತಮುತ್ತ ಇರೋ ಕೆಲವೊಬ್ಬರು ಅಂದರೆ ಏನೋ ತುಂಬ ಪ್ರೀತಿ ಇರುತ್ತಲ್ವ ಅಂಥ ವ್ಯಕ್ತಿಗಳು ಈ ಥರ ಸುಮ್ಮನೆ ಏನೇನೋ ಅವಳು ಆ ಥರ ವೀಡಿಯೋಸ್ ಮಾಡ್ತಾಳೆ, ಈ ಥರ ವೀಡಿಯೋಸ್ ಮಾಡ್ತಾಳೆ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ವೀಡಿಯೋಸ್ ನೋಡಬೇಡಿ. ಯಾರೂ ಬಂದು ಯಾರ ಕಾಲನ್ನು ಹಿಡಿತಾ ಇಲ್ಲ ಇಲ್ಲಿ ವೀಡಿಯೋಸ್ ನೋಡಿ ಅಥವಾ ಫಾಲೋ ಮಾಡಿ ಅಂತ ಅಂದ್ಬಿಟ್ಟು. ಅದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬ್ಲಾಕ್ ಮಾಡಿ ಅಥವಾ ಸ್ಕ್ರೋಲ್ ಮಾಡಿ, ಬೇರೆ ವೀಡಿಯೋಸ್ ನೋಡಿ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ ಅದನ್ನು ನೋಡಿ. ಸುಮ್ಮನೆ ನೋಡೋದು, ಆಮೇಲೆ ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಇನ್ನೊಬ್ಬರ ಸಂಸಾರದಲ್ಲಿ ಉಳಿ ಹಿಂಡು ಅಂತ ಕೆಲಸಗಳನ್ನ ಮಾಡಬೇಡಿ. ಇವತ್ತು ಒಬ್ಬರ ಜೀವನನ ಹಾಳು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿತ್ತು ಅಂತಂದರೆ ನಾಳೆ ನಿಮ್ಮ ಜೀವನ ಹಾಳಾಗೋದಕ್ಕೆ ಅಂತ ದೇವ್ರು ಇನ್ನೊಂದು ಕಡೆ ಲೆಕ್ಕಾಚಾರ ಹಾಕಿರ್ತಾನೆ. ಸೊ ನಾನು ಜಾಸ್ತಿ ಅದ್ರ ಬಗ್ಗೆ ಹೇಳೋದಕ್ಕೆ ಹೋಗಲ್ಲ. ಸೊ ಇವತ್ತು ನಮ್ಮ ಮನೆ ದೇವರಿಗೆ ನಮ್ಮ ಮನೆಯ ಗ್ರೂಪ್ ಪ್ರವೇಶದ ಕಾರ್ಡನ್ನ ಕೊಟ್ಟು ಪೂಜೆ ಮಾಡಿಸೋದಕ್ಕೆ ಬಂದಿದ್ದೀವಿ. ಹಾಗೆ ನಮ್ಮ ಮನೆಯ ಹೆಸರನ್ನ ಮೋಕ್ಷಿತಾ ನಿಲಯ ಅನ್ನೋ ಹೆಸರನ್ನ ಇಟ್ಟಿದ್ದೀವಿ. ಅಂದರೆ ಮೋಕ್ಷಿತಾ ಅಂದರೆ ನನ್ನ ಮಗಳು. ಸೊ ನಮ್ಮ ಮನೆಗೆ ಅವರೇ ಲಕ್ಷ್ಮಿ ಅನ್ನೋ ಹಾಗೆ, ಸೊ ಅವರ ಹೆಸರನ್ನೇ ಇಟ್ಟಿದ್ದೀವಿ ನಾವು. ಆ್ಯಂಡ್ ಗೃಹ ಪ್ರವೇಶ ಬಂದು June 21 ಇರುತ್ತೆ. ಆ್ಯಕ್ಚುಲಿ ನಾವು ತುಂಬ ಮುಂಚೆನೇ ಮಾಡಬೇಕಿತ್ತು. ಅಧಿಕ ಮಾಸ ಸೆಂಟ್ರಲ್ ಬಂದಿರೋದ್ರಿಂದ ನಾವು ಗೃಹ ಪ್ರವೇಶ ಮಾಡೋದಕ್ಕಾಗಲಿಲ್ಲ. ಪೂಜೆ ಮುಗಿಸ್ಕೊಂಡು ಪಾಪ ಹೊರಡೋದಕ್ಕೆ ಅಂತ ಅಂದ್ಬಿಟ್ಟು ಬಾಗ್ಲಾಕಿ ಕೂತಿದ್ರು. ಇನ್ನು ನಾವು ಹೋಗಿದ್ದೇನೆ, ಪಾಪ ಪೂಜೆ ಮಾಡಿಕೊಟ್ರು. ಇನ್ನೊಂದು 2-3 ನಿಮಿಷ ಲೇಟ್ ಆಗಿದ್ರು ಅವ್ರು ಇರ್ತಾ ಇರಲಿಲ್ಲ, ಹೋಗ್ಬಿಡ್ತಾಯಿದ್ರು. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮಾರ್ಕೆಟ್ ಹತ್ರ ಹೋಗ್ತಾ ಇದೀವಿ. ಸ್ವಲ್ಪ ಶಾಪಿಂಗ್ ಇದೆ. ಆ್ಯಂಡ್ ಏನಕ್ಕೆ ಅಂತ ಗೊತ್ತಾಗಿರುತ್ತೆ. ಎಸ್, ನಮ್ಮ ಮನೆಯ ಗ್ರೂಪ್ ಪ್ರವೇಶದ ಕಾರ್ಡ್ ಬಂದಿತ್ತು. ಇದೊಂಥರ ಎಮೋಷ್ನಲ್, ಯಾಕೆಂದರೆ ತುಂಬ ವರ್ಷದ ಕನಸು, ಇದು ಮಾಡಲೇಬೇಕು, ಅದರಲ್ಲೂ ಕಾರ್ಡ್ ಓಡಿಸ್ಲೇಬೇಕು ಅಂತ ತುಂಬ ಆಸೆ ಇತ್ತು. ಸೊ ಫೈನಲಿ ಅದು ಈಡೇರಿತ್ತು. ಈ ದಿವಸಕ್ಕೋಸ್ಕರ ನಾನಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೆ. ಯಾರಿಗ ಇಷ್ಟ ಇರಲ್ಲ ಅಲ್ವಾ? ಎಲ್ಲರಿಗೂ ಇಷ್ಟ ಇರುತ್ತೆ. ಯಾರದ್ದೇ ಆದ್ರೂ ನಮ್ದು ಅಂತ ಒಂದು ಚಿಕ್ಕದಾಗಿ ಒಂದು ಗೂಡನ್ನ ಕಟ್ಕೊಂಡು ಹೋಗ್ಬೇಕು ಅಂತ ಆಸೆ ಇರುತ್ತೆ. ಸೊ ನಾವು ತುಂಬಾ ವರ್ಷ ಏನು ಪ್ಲಾನ್ ಮಾಡಲಿಲ್ಲ. ಈಗ ಒಂದು ರೀಸೆಂಟ್ ಆಗಿ 2 years ಇಂದ ಪ್ಲಾನ್ ಮಾಡಿದ್ವಿ. ಆ್ಯಂಡ್ ನಾವು ಜಾಸ್ತಿ ಎಲ್ಲೂ ಜಾಗಗಳನ್ನ ನೋಡೋದಕ್ಕೆ ಹೋಗಿಲ್ಲ. ಲಾಸ್ಟ್ ಇಯರ್ ಒಂದು ಜಾಗ ನೋಡಿದ್ವಿ. ಅದು ಅಂದರೆ ಮನೆ ಕಟ್ಟೋದಕ್ಕೆ ಅಂತಲ್ಲ, ತೆಗೆದು ಬಿಟ್ಬಿಡೋಣ ಫ್ಯೂಚರಲ್ಲಿ ಅಂತ ಅಂದ್ಕೊಂಡು. ಬಟ್ ಅದಾಗಲಿಲ್ಲ. ಅದಾದಮೇಲೆ ಕರೆಕ್ಟಾಗಿ ಎಕ್ಸಾಕ್ಟ್ 1 yearಗೆ ಒಂದು ಮನೆ ಜಾಗ ನೋಡಿದ್ವಿ. ಜಾಗ ನೋಡೋ ಟೈಮಲ್ಲೇ ಮನೆ ಕೂಡ ನೋಡಿದ್ವಿ. ಆ್ಯಂಡ್ ಇದೇ ಫಸ್ಟು ನಾವು ಕಟ್ಟಿರೋ ಅಂಥ ಮನೆನ ನೋಡಿದ್ದು. ಆ್ಯಂಡ್ ಇದೇ ಫೈನಲ್ ಕೂಡ ಆಯಿತು. ಆ್ಯಂಡ್ ಇವಾಗ ಗೃಹ ಪ್ರವೇಶ ನಡೀತಾ ಇದೆ. ಸಿಕ್ಕಾಪಟ್ಟೆ ಖುಷಿ ಮೂಮೆಂಟ್ ನನಗಂತೂ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿದ್ದೀವಿ, ಸಿಕ್ಕಾಪಟ್ಟೆ ಲೈಫಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀವಿ. ಬಟ್ ಈ ಟೈಮ್ಗೆ ಅದ್ಯಾವುದು ನೆನಪು ಮಾಡ್ಕೊಳ್ದಿರ ನಮ್ಮ ಮನೆ ನಮ್ಮ ಕನಸನ್ನು ಈಡೇರಿಸ್ತಾ ಇದ್ದೀವಿ ಅನ್ನೋ ಒಂದು ಖುಷಿಯಲ್ಲಿ ಎಲ್ಲಾನು ಪಾಸಿಟಿವ್ ಆಗಿ ತೊಗೊಳ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಆ್ಯಂಡ್
ಫೈನಲಿ ನಮ್ಮ ಮನೆಯ ಗ್ರೂಪ್ ಪ್ರವೇಶ ಕಾರ್ಡ್ ಬಂತು. ಆ ಕಾರ್ಡಲ್ಲಿ ನನ್ನ ಹಾಗೆ ನನ್ನ ಹಸ್ಬೆಂಡ್ ಹೆಸರನ್ನ, ಮಕ್ಕಳ ಹೆಸರನ್ನ ನೋಡೋದು ಒಂಥರ ಖುಷಿ. ನನಗೆ ಒಂಥರ ಖುಷಿ ಅಂದರೆ ಖುಷಿ, ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ನನಗೆ ನನ್ನ ಹಸ್ಬೆಂಡ್ ಮಾತ್ರ ಗೊತ್ತು ಯಾಕೆ ಏನು ಅಂತ. ಸೊ ಆ ಕನಸು ಈಡೇರ್ತಾ ಇದೆ ಅಂತ ಅಂದಾಗ ನಿಜವಾಗ್ಲೂ ಆ ಹ್ಯಾಪಿ ಟೀಯರ್ಸ್ ಬಂದೇ ಬರುತ್ತೆ. ಆ್ಯಂಡ್ ಓಕೆ, ಜಾಸ್ತಿ ಏನೂ ಹೇಳಲ್ಲ, ಅದೆಲ್ಲ ಫ್ಯೂಚರಲ್ಲಿ ಹೇಳ್ತೀನಿ ಏನೋ ಎತ್ತ ಅಂತ. ಈಗ ಮಾರ್ಕೆಟ್ ಹತ್ರ ಬಂದಿದ್ದೀವಿ. ಲೆಟ್ಸ್ ಡೂ ಸಮ್ ಶಾಪಿಂಗ್. ಜಾಸ್ತಿ ಇಲ್ಲ, ಬೇಗ ಬೇಗ ತೊಗೊಂಡು ಹೋಗಬೇಕು. ಬಿಕಾಸ್ ಅಲ್ಲಿ ಕೆಲಸ ನಡೀತಾ ಇದೆ ಅಲ್ವಾ ಮನೆ ಹತ್ರ, ಹಾಗಾಗಿ ಅದನ್ನು ಕೂಡ ನೋಡೋದಕ್ಕೆ ಹೋಗಬೇಕು. ಆ್ಯಂಡ್ ಬೇಗ ಶಾಪಿಂಗ್ ಮುಗಿಸ್ಕೊಂಡು ಹೋಗೋಣ. ಮಕ್ಕಳು ಪಾಪ ಸ್ಕೂಲಲ್ಲಿ ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಅವ್ರಿಗೆ ಬೇಕಾಗಿರೋ ಅಂಥ ಫುಡ್ ಎಲ್ಲ ಮನೇಲೇ ಆಲ್ರೆಡಿ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ. ಇವಾಗ ನಾವು ಮಧ್ಯಾಹ್ನದ ಊಟ ಮಾಡಿಲ್ಲ, ಬೆಳಗ್ಗೆ ನೀರು ದೋಸೆ ತಿನ್ಕೊಂಡು ಬಂದಿರೋದು ಅಷ್ಟೇ. ಆ್ಯಂಡ್ ಶಾಪಿಂಗ್ ಮಾಡ್ಕೊಂಡು ಹೋಗೋದಷ್ಟೇ. ಪಾರ್ಕಿಂಗ್ ಏನೋ ಡಿಫ್ರೆಂಟ್ ಆಗಿಬಿಟ್ಟಿದೆ ನೋಡಿ. ಸೊ ಈ ಥರ ಇದೆ ಪಾರ್ಕಿಂಗ್. ಇದೇ ಫಸ್ಟ್, ಈ ಪಾರ್ಕಿಂಗ್ ಆದಮೇಲೆ ನಾನು ಬರ್ತಾ ಇರೋದು ಇದೇ ಫಸ್ಟು. ಬುದ್ಧ ಚಕ್ರ ಏನೇನೋ, ವಾವ್ ಸಖತ್ತಾಗಿದೆ. ಸಿ ಪಾರ್ಕಿಂಗ್ ಯಾವ ಥರ ಇದೆ. ಸೊ ಚೆನ್ನಾಗಿ ಮಾಡಿದ್ದಾರೆ, ನಾಟ್ ಬ್ಯಾಡ್. ನಾವು ಲಾಸ್ಟ್ 2 ಟೈಮ್ಸ್ ಬಂದಾಗ ಇಲ್ಲಿಗೆ ಬರಲಿಲ್ಲ, ಬೇರೆ ಕಡೆಗೆ ಹೋಗಿದ್ವಿ. ಆ್ಯಂಡ್ ಇವಾಗ ಬಂದಿದ್ದೀವಿ, ಪಾರ್ಕ್ ಮಾಡಿ ಹೋಗೋದು. ಪಾರ್ಕಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ನಾವು ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಲಾಸ್ಟ್ ಅಂದ್ರೆ ಈ ಪಾರ್ಕಿಂಗ್ ಬಂದಿದ್ದು. ಗಬ್ಬಿಡ್ದೋಗಿತ್ತು ವಾಸನೆ, ಅಂದ್ರೆ ವಾಸನೆ ಅಪ್ಪ ಬರಕ್ ಆಗ್ತಿರ್ಲಿಲ್ಲ. ಕಾರೆಲ್ಲ ಕೊಚ್ಚೆಲ್ಲಿ ನಿಂತ್ಕೊಳ್ಳೋ ತರ ಆಗಿತ್ತು. ಬಟ್ ಇವಾಗ ಏನ್ ಸಖತ್ತಾಗಿ ಮಾಡಿದ್ದಾರೆ. ಈ ಮಾಲ್ ಅಲ್ಲೆಲ್ಲ ಇರುತ್ತಲ್ಲ, ಸೂಪರ್ ಆಗಿ ಮಾಡಿದ್ದಾರೆ. ಈವನ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಇಟ್ಟಿದ್ದಾರೆ. ಚೆನ್ನಾಗಿದೆ. ಇದೊಂಥರ ಪಾರ್ಕಿಂಗ್ ಯಾವ್ದು ಮಾಲ್ಗೆ ಬಂದಿದೀವಿ ಅನ್ನೋ ತರ ಫೀಲ್ ಕೊಡ್ತಿದೆ. ನೈಸ್, ನಾಟ್ ಬ್ಯಾಡ್. ಚೆನ್ನಾಗಿದೆ. ಈ ತರ ಇದ್ರೆ ಬರೋದಕ್ಕೂ ಖುಷಿ ಆಗುತ್ತೆ. ಒಂದ್ 10 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ರು ಪರವಾಗಿಲ್ಲ ಪಾರ್ಕಿಂಗಿಗೆ, ಬಟ್ ನೀಟಾಗಿರುತ್ತೆ. ಅಂಡ್ ಪಾರ್ಕಿಂಗ್ ಕೂಡ ಜಾಗ ಚೆನ್ನಾಗಿ ಅವೈಲೇಬಲ್ ಇರುತ್ತೆ. ಸೊ ಈಗ ಪಾರ್ಕಿಂಗ್ಗೆ ಬಂದಿದ್ದೀವಿ. ಯೂಶಲಿ 365 ಡೇಸ್ ಕೂಡ ನಮ್ಮ KR ಮಾರ್ಕೆಟು ಫುಲ್ಲಿ ಕ್ರೌಡ್ ಆಗಿರುತ್ತೆ. ಬಟ್ ಫ್ರೈಡೇ ಟೈಮಲ್ಲಿ ಮಾತ್ರ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ. ಬಿಕಾಸ್ ನಮಾಜ್ ಮಾಡೋರೆಲ್ಲ ಇರ್ತಾರಲ್ವ. ಸೊ ಹಾಗಾಗಿ ಆ್ಯಂಡ್ ನಾವು ಬಂದಿರೋ ಟೈಮ್ ಕೂಡ ಹತ್ರ ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಖಾಲಿನೇ ಇತ್ತು. ತುಂಬ ರಶ್ ಎಲ್ಲ ಏನೂ ಇರಲಿಲ್ಲ. ಆ್ಯಂಡ್ ಮೊದಲಿಗೆ ಹೋಗಿದ್ದು ನಾವು ರಿಟರ್ನ್ ಗಿಫ್ಟ್ಸ್ ಹಾಗೆ ಬ್ಲೌಸ್ ಪೀಸಸ್ಸು ಇಂಥದನ್ನೆಲ್ಲ ತೊಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಒಂದೇ ಸಲ ಎಷ್ಟು ಬೇಕೋ ಅದನ್ನೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಒಂದಿಷ್ಟಕ್ಕೆ ಅಂತ ತೊಗೊಂಡ್ವಿ. ಹೋಗಿ ಬರೋಷ್ಟೊತ್ತಿಗೆ ಅಂತೂ ಫುಲ್ ಟಯರ್ಡ್ ಆಗಿತ್ತು. ಕೆಲವೊಂದು ಸ್ಯಾರೀಸ್ ಎಲ್ಲ ತೊಗೊಳ್ಬೇಕಿತ್ತು, ಹಾಗೆ ಅದನ್ನೆಲ್ಲ ತೊಗೊಂಡೆ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಲೇಟ್ ಆಗೋಗ್ಬಿಡುತ್ತೆ. ಆ್ಯಂಡ್ ನನ್ನ ಮಗಳಿದ್ದಿದ್ರೆ ನನಗೆ ವೀಡಿಯೋಸ್ಗೆಲ್ಲ ಪ್ರಾಬ್ಲಮ್ ಇರಲ್ಲ. ಬಿಕಾಸ್ ನನ್ನ ಮಗಳು ವೀಡಿಯೋ ಮಾಡಿಕೊಡುತ್ತೆ. ಆ್ಯಂಡ್ ನಾನೇ ವೀಡಿಯೋ ಮಾಡ್ಕೊಂಡು ಶಾಪಿಂಗ್ ಮಾಡಬೇಕು ಅಂದರೆ ನನಗೆ 2 ಕಡೆ ಕಾನ್ಸಂಟ್ರೇಷನ್ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಅಷ್ಟಾಗಿ ವೀಡಿಯೋ ಮಾಡಲಿಲ್ಲ. ಸೊ ಏನೇನು ಬೇಕು ಮೇನ್ ಥಿಂಗ್ಸ್ ಎಲ್ಲ ತೊಗೊಂಡ್ವಿ. ಇನ್ನು ಪೂಜೆಗೆಲ್ಲ ನಾವು ಆಲ್ರೆಡಿ ಅವ್ರಿಗೆ ಒಪ್ಸಿರೋದ್ರಿಂದ ಪೂಜೆಗೆ ಬೇಕಾಗಿರೋ ಅಂಥದ್ದೆಲ್ಲ ಅವರೇ ತೊಗೊಂಡು ಬರ್ತಾರೆ. ಆ್ಯಂಡ್ ಫುಡ್ಗೆಲ್ಲ ಕೇಟ್ರಿಂಗ್ ಕೊಟ್ಟಿರೋದ್ರಿಂದ ಯಾವುದೇ ರೀತಿಯ ರಿಸ್ಕ್ ಇಲ್ಲ. ಹಾಗೆ ಇವಾಗ ನಮಗೆ ಫೋಟೋ ಬೇಕಿತ್ತು, ಅಂದರೆ ದೇವ್ರ ಫೋಟೋ ಬೇಕಿತ್ತು. ಹಾಗಾಗಿ ಫೋಟೋಸ್ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಏನಂತಂದರೆ ನನ್ನದು ಒಂದು ಆಸೆ ಇತ್ತು, ನಾನು ತಿರುಪತಿಯಿಂದನೇ ಫೋಟೋಸ್ನ ತೊಗೊಂಡು ಬರಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ವೆಂಕಟೇಶ್ವರನ ಫೋಟೋ ನಾನು ತುಂಬ ದಿವಸದಿಂದ ಆ ಕನಸನ್ನು ಅಂದ್ಕೊಂಡಿದ್ದೆ. ಬಟ್ ಏನಾಗಿದೆ ಅಂತಂದರೆ ಮನೆ ಹತ್ರ ಏನೇ ಒಂದು ಮೆಟೀರಿಯಲ್ ಬೇಕು ಅಂದ್ರೂ ನಾವೇ ಹೋಗಿ ತೊಗೊಂಡು ಬಂದು ಕೊಡಬೇಕಾಗಿರೋದ್ರಿಂದ ನಮಗೆ ಹಂಗೆ ಬಿಟ್ಟು ಹೋಗೋದಕ್ಕಾಗಲ್ಲ. ಅಂದರೆ ಇವಾಗ ತಿರುಪತಿಗೆ ಹೋದ್ರೂ ನಾವು ಬೆಳಗ್ಗೆ ಹೋದರೆ ಸಂಜೆ ಬರಬೇಕಾಗತ್ತೆ. ಇವೇ ನಾವು ಟಿಕೆಟ್ ಕೂಡ ಬುಕ್ ಮಾಡಿಲ್ಲ, ಹೋದರೆ ಫ್ರೀ ದರ್ಶನಕ್ಕೆ ಹೋಗ್ಬಿಟ್ಟು ಬರಬೇಕಾಗತ್ತೆ. ಸೊ ಇಲ್ಲ ಅಂದ್ರೂ 2 ಡೇಸ್ ಬೇಕಾಗುತ್ತೆ. ಆ್ಯಂಡ್ ಮಕ್ಕಳು ಕೂಡ ಎಕ್ಸಾಮ್ಸ್ ಇರೋದ್ರಿಂದ ನಾನು ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಇನ್ನು ಮಕ್ಕಳನ್ನ ಬಿಟ್ಟು ಹಾಗೆ ಕೂಡ ಹೋಗೋಕ್ಕಾಗಲ್ಲ. ಹಾಗಾಗಿ ನಾವು ಇಲ್ಲೇ ಎಲ್ಲಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು, ಚಿಕ್ಕಪೇಟೆಯಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಏನಾದರೂ ತಿರುಪತಿಗೆ ಹೋದಾಗ ಅಲ್ಲಿಂದ ಒಂದು ಸಣ್ಣ ಫೋಟೋ ತೊಗೊಂಬಂದಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಬಿಟ್ಟರೆ ಮಧ್ಯಾಹ್ನ ಲಂಚ್ ಏನು ಮಾಡಿರಲಿಲ್ಲ. ಇನ್ನು ಇವಾಗ ಟೈಮ್ ಕೂಡ ಲಂಚ್ ಟೈಮ್ ಆಗಿದೆ. ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಫೋಟೋ ಅಂಗಡಿಗೆ ಬಂದ್ವಿ. ಸೊ ಫೋಟೋ ಅಂಗಡಿಗೆ ಬಂದಾಗ ಕೆಲವೊಂದಷ್ಟು ಆಪ್ಷನ್ಸ್ನ ನೋಡಿದ್ವಿ. ಕೆಲವೊಂದು ಕಡೆ ಕುಂದನ್ ವರ್ಕ್ ಇತ್ತು ಅಂತಂದರೆ ನನಗೆ ಐಡಲ್ ಏನಿದೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಐಡಲ್ ಚೆನ್ನಾಗಿದ್ದರೆ ವರ್ಕ್ ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ಹಾಗೆ ಇನ್ನೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಸೊ ಹಾಗಾಗಿ ಅಲ್ಲೇ ಇನ್ನೊಂದು ಶಾಪ್ ಇತ್ತು. ಸೊ ಆ ಶಾಪಿಗೆ ಬಂದ್ವಿ. ಕೆಲವೊಂದಷ್ಟು ಫೋಟೋಸ್ ಇಷ್ಟ ಆಯಿತು. ಯಾವ ಫೋಟೋ ತೊಗೊಂಡ್ವಿ ಅಂತ ಅಂದ್ಬಿಟ್ಟು ನಿಮಗೆ ಗ್ರೂಪ್ ಪ್ರವೇಶ ದಿನ ತೋರಿಸ್ತೀನಿ. ಆ್ಯಂಡ್ ಫೈನಲಿ ಒಂದು ಫೋಟೋನ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಇದರಲ್ಲಿ 27 ಶ್ಲೋಕ ಬರುತ್ತೆ. ಹಾಗೆ ಲೈಟಿಂಗ್ಸ್ ಕೂಡ ಇದೆ. ಇನ್ನು ಅಷ್ಟು ದೂರ ನಡ್ಕೊಂಡು ಹೋಗಿದ್ವಿ. ಸುಮಾರು ಒಂದು 4-4.5 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗಿದ್ವಿ. ಮತ್ತೆ ನಡ್ಕೊಂಡು ಫೋಟೋಸ್ನ ಎತ್ಕೊಂಡು ಬರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬರಬೇಕಾದ್ರೆ ಆಟೋದಲ್ಲಿ ಬಂದ್ವಿ.
ಶಾಪಿಂಗ್ ಎಲ್ಲ ಆಯಿತು, ಹಾಗೆ ಟೈಮ್ ಕೂಡ ಆಯಿತು. ಟೈಮ್ ಇವಾಗ 4:15. ಫೋಟೋಸ್ ಅದಕ್ಕೆ ಅಂತಾನೆ ಮೇನ್ ನಾವು ಬಂದಿದ್ದೆ, ಪೂಜೆ ಮುಗಿಸ್ಕೊಂಡು ದೇವ್ರ ಫೋಟೋ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು. ಯಾಕೆಂದರೆ ನನಗೆ ವೆಂಕಟೇಶ್ವರನ ಫೋಟೋ ತೊಗೊಳ್ಬೇಕಿತ್ತು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬಂದು ತಿರುಪತಿಗೆ ಹೋಗಿ ಫೋಟೋ ತೊಗೊಂಡು ಬರೋಣ ಅಂತ. ಒಂದು ಟೈಮ್ ಇಲ್ಲ, ಇನ್ನೊಂದು ವಾರದಲ್ಲಿ ನಮ್ಮ ಮನೆ ಗೃಹಪ್ರವೇಶ, ಹಾಗೆ ಮಕ್ಕಳಿಗೆ ಎಕ್ಸಾಮ್ಸ್. ಸೊ ಅವ್ರನ್ನ ಬಿಟ್ಟು ಹೋಗೋದಕ್ಕಂತೂ ಆಗಲ್ಲ. ಹಾಗಾಗಿ ಇನ್ನೊಂದು ಟಿಕೆಟ್ ಬುಕ್ ಮಾಡಿಲ್ಲ ಅಂದರೆ ನಿಮ್ಗೆ ಗೊತ್ತು, ಇವಾಗಿರೋ ಕ್ರೌಡಲ್ಲಿ ನಾವು ಹೋಗಿ ಬರೋದಕ್ಕೆ ಒಂದಿನದಲ್ಲಂತೂ ಆಗಲ್ಲ. ಸೊ ಹಾಗಾಗಿ ಸರಿ ಇಲ್ಲೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಯಲ್ಲಿ ಬಂದು ತಗೊಂಡ್ವಿ. ಆ್ಯಂಡ್ ಆಚೆ ಕಡೆ ಅಂತೂ ಮಳೆ ಬರೋ ಥರ ಇದೆ ವೆದರು. ಮಕ್ಕಳೆಲ್ಲ ಸ್ಕೂಲಿಂದ ಬಂದಿರ್ತಾರೆ, ಮನೇಲಿ ಇರ್ತಾರೆ. ಸೊ ಇವಾಗ ಏನು ಕೆಲಸ ಆಗಿದೆ ಅಂತ ಮನೆ ಹತ್ರ ಹೋಗಿ ನೋಡಿಕೊಂಡು ಅಲ್ಲಿಂದ ಇವಾಗ ಪ್ರೆಸೆಂಟ್ ಇರೋವಂಥ ಮನೆಗೆ ಹೋಗ್ಬೇಕು. ಏನಂದರೆ ಸಿಕ್ಕಾಬಟ್ಟೆ 1 ಮಂತಿಂದ ನನಗೆ ಹೆಂಗಾಗಿದೆ ಅಂತಂದರೆ ಆ ಮನೇನ ಖಾಲಿ ಮಾಡೋಕ್ಕೆ ಇಷ್ಟನೇ ಇಲ್ಲ. ನನಗೆ ಲಿಟ್ರಲಿ ಇಷ್ಟ ಇಲ್ಲ. ಯಾಕೆಂದರೆ ಎವ್ರಿ ಕಾರ್ನರಲ್ಲೂ ಒಂದೊಂದು ಮೆಮೊರೀಸ್ ಇರುತ್ತೆ, ಅದು ಹೇಳೋದಕ್ಕಾಗಲ್ಲ. ಕೆಲವೊಂದಂತೂ ತುಂಬಾ ಎಮೋಷ್ನಲ್ ಮೂಮೆಂಟ್ಸ್ ಕೂಡ ಇರುತ್ತೆ. ಒಂದು ಖುಷಿಯಾಗಿರ್ಬೋದು ಅಥವಾ ಏನೋ ಒಂದು ಬೇಜಾರಾಗಿರ್ಬೋದು. ಎಷ್ಟೊಂದು ಮೂಮೆಂಟ್ಸ್, ಒಂದು ಖುಷಿಯಾಗಿರೋ ವಿಷಯ ಎಲ್ಲ ನಡೆದಿದೆ ಆ ಮನೇಲಿ. ಸೊ ಬಿಟ್ಟು ಹೋಗ್ಬೇಕಂದ್ರೆ ಎವ್ರಿ ಡೇ ಕೂಡ ಕೌಂಟ್ ಮಾಡ್ತಾ ಇದ್ದೆ, ಅಯ್ಯೋ ಇನ್ನೇನು ಹತ್ರ ಬರ್ತಿದೆ, ಮನೆ ಖಾಲಿ ಮಾಡಬೇಕು. ಅದೊಂಥರ ಬೇಜಾರು ಆಯ್ತಾ. ಎಲ್ಲಿ ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ಇನ್ನೊಂದಿದೆ, ಅದೇ ಸೇಮ್ ಬಿಲ್ಡಿಂಗಲ್ಲಿ. ಸೊ ಅಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಖಾಲಿ ಇರ್ತಾ ಇತ್ತು. ಆ ಟೈಮಲ್ಲಿ ಕೂಡ ನಾನು ಅದು ಯಾರ್ದೋ ಬೇರೆ ಮನೆ, ನಾನು ಯಾಕೆ ಕ್ಲೀನ್ ಮಾಡ್ಬೇಕು ಆ ಥರದ್ದೆಲ್ಲ ನನಗೆ ಯಾವತ್ತೂ ಅನಿಸೇ ಇಲ್ಲ. ಅಂದರೆ ನಾವಿರೋ ಜಾಗ ಅಂತ ಅಂದಮೇಲೆ ಅದು ನಮ್ಮ ಮನೆ. ಸೊ ನಾವಿರೋದಕ್ಕೆ ಜಾಗ ಕೊಟ್ಟಿದ್ದಾರೆ ಅಂದರೆ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಹಾಗಾಗಿ ನಾನೇ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ನಾನು ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅನ್ನೋದೆಲ್ಲ ಏನಿರಲಿಲ್ಲ. ಹಾಗೆ ಓನರ್ ಕೂಡ ಅಷ್ಟೇ, ನಾವು ಪ್ರೆಸೆಂಟ್ ಇವಾಗ ಇರೋ ಅಂತ ಓನರು ಯಾವತ್ತು ಮನೆ ಹತ್ರ ಬಂದು ನೀವು ಯಾಕೆ ಹಂಗಿದ್ದೀರಾ, ಯಾಕೆ ಈ ಥರ ಇಟ್ಕೊಂಡಿದ್ದೀರಾ ಆ ಥರ ಹೇಳೋವರೆಗೂ ನಾವು ಇಟ್ಕೊಂಡೇ ಇರಲಿಲ್ಲ. ಓನರು ಅಷ್ಟೇ ತುಂಬಾ ಅಂದರೆ ತುಂಬಾ ಒಳ್ಳೆಯವರು. ನಾವು ಈ ಮನೆಗೆ ಬಂದು 8 ವರ್ಷ ಆಯಿತು. ಸೊ 8 ವರ್ಷದಿಂದನೂ ನಮ್ಗೆ ಯಾವುದೇ ರೀತಿಯದು ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ನಾವು ಕೂಡ ಅಷ್ಟೇ, ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂತು ಮನೇಲಿ ಅಂತಂದರೆ ನಾವೇನು ಹೋಗಿ ಕಂಪ್ಲೇಂಟ್ ಕೂಡ ಮಾಡ್ತಾ ಇರಲಿಲ್ಲ. ನಾವಿದ್ದೀವಿ ಅಂದಾಗ, ನಾವು ಹಾಳು ಮಾಡಿದಾಗ ಅದು ನಮ್ಮ ಇದಾಗಿರುತ್ತೆ, ನಾವು ತಗೊಬಂದು ಮಾಡ್ಕೊಳ್ಳೋದು. ಸೊ ಹಾಗೆ ಮಾಡ್ಕೊಳ್ತಾ ಇದ್ವಿ. ಇವಾಗ ಅದೆಲ್ಲ ನೆನೆಸ್ಕೊಂಡ್ರೆ ಏನೋ ನಮ್ಮದೇ ಮನೇನ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋ ಥರ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಏನಾದರೂ ಅಂದರೆ ಕ್ಲೀನ್ ಮಾಡಬೇಕಾದ್ರೆ ಅಥವಾ TV ನೋಡಬೇಕಾದ್ರೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಅದು ಆಗುತ್ತೆ, ಈ ಕಿಚನ್ನ ಇನ್ನೊಂದು 1 ವೀಕ್ ಅಷ್ಟೇ ಯೂಸ್ ಮಾಡ್ತೀನಿ ಅಥವಾ ಇಲ್ಲಿ ಇನ್ನೊಂದು ವೀಕ್ ಇರ್ತೀನಿ ಅನ್ನೋ ಥರ ಸಿಕ್ಕಾಪಟ್ಟೆ ಬೇಜಾರು. ಬಟ್ ಒಂದು ಕಡೆ ಖುಷಿ ಕೂಡ ಇದೆ, ಓಕೆ ನಾವು ಇನ್ಮೇಲೆ ನಮ್ಮ ಸ್ವಂತ ಮನೇಲಿ ಇರ್ತೀವಿ ಅಂತ ಒಂದು ಖುಷಿ ಇದೆ. ಬಟ್ ಸೇಮ್ ಕಂಪೇರ್ ಮಾಡಿದಾಗ ಎರಡು ಈಕ್ವಲ್ ಆಗೇ ಇದೆ ಎಮೋಷನ್ಸ್. ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಅಷ್ಟೇ ಬೇಜಾರು ಕೂಡ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮದು ಅಂತ ಒಂದು ಡೆಸ್ಟಿನೇಷನ್ ಇರುತ್ತಲ್ವ, ಸೊ ಹೋಗಲೇಬೇಕಾಗತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ವಿ ಯಾವಾಗ ಗೃಹ ಪ್ರವೇಶ ಅಂತ. ಇವತ್ತು ಎಷ್ಟು ಡೇಟ್ 12th. ಸೊ ಇನ್ನು ಜಸ್ಟ್ 10 ಡೇಸ್ ಇದೆ, 9 ಡೇಸ್ ಇದೆ ಅಷ್ಟೇ. ಅಂದರೆ 21st ನಮ್ಮ ಮನೆಗೆ ಗೃಹ ಪ್ರವೇಶ ಇದೆ. ಆಲ್ಮೋಸ್ಟ್ ಆಗ್ತಾ ಇದೆ ಎಲ್ಲ ಕೆಲಸನೂ, ಇನ್ನೇನು ಫಿನಿಶಿಂಗ್ ಸ್ಟೇಜಲ್ಲಿದೆ ಎಲ್ಲ. ಅದನ್ನು ಮುಗಿಸ್ಕೊಂಡು ಇವತ್ತು ಪೂಜೆ ಮಾಡಿಸ್ಕೊಂಡಿದ್ದೀವಿ. ಆ್ಯಂಡ್ ಇವತ್ತು ಸ್ವಲ್ಪ ಕಾರ್ಡ್ಸ್ನ ಅಂದರೆ ನಮ್ಮ ಭಾವ ಅವ್ರ ಮನೆಗಳಿಗೆಲ್ಲ ಕೊಡಬೇಕು. ಸೊ ಇವತ್ತು ಮುಗಿಸ್ಕೊಳ್ಬೇಕು ಅದನ್ನು. ಇವಾಗ ಮನೆಗೆ ಹೋಗಿ ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿ ಆಮೇಲೆ ಹೋಗೋಣ ಅಂತ ಅವ್ರ ಮನೆಗೆ. ನಾವು ಬರೋ ಅಷ್ಟೊತ್ತಿಗೆ ಮುಂದ್ಗಡೆ ಕೆಲಸ ಆಲ್ಮೋಸ್ಟ್ ಆಗಿತ್ತು. ಏನಂತ ಅಂದರೆ ಕೆಲಸ ಯಾವಾಗ ಸ್ಟಾರ್ಟ್ ಮಾಡ್ತೀವೋ ಆವಾಗಲೇ ಮಳೆ ಬರುತ್ತೆ. ಎಷ್ಟು ದೇವ್ರ ಹತ್ರ ಬೇಡ್ಕೊಂಡೆ ಮಳೆ ಬರಬಾರ್ದು ಅಂತ. ನಾವು ಬರೋವರೆಗೂ ಮಳೆ ಇರಲಿಲ್ಲ, ಬಟ್ ನಮ್ಮ ಮನೆ ಹತ್ರ ಮಾತ್ರ ಮಳೆ ಬಂದಿತ್ತು. ಇನ್ನು ಮೇಲ್ಗಡೆ ಬಂದರೆ ವುಡ್ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ನನಗೆ ಇದೇ ಒಂದು ಹೆಡ್ಡೇಕ್ ಆಗೋಗ್ಬಿಟ್ಟಿದೆ. ಸೊ ಇಷ್ಟ ಕಡಿಮೆ ಟೈಮಲ್ಲಿ ಬೇಗ ಫಿನಿಶ್ ಆಗುತ್ತಾ ಅಂತ ಅಂದ್ಬಿಟ್ಟು ಫುಲ್ಲು ಟೆನ್ಷನ್ ಆಗೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಆಗಿದೆ, ಸ್ವಲ್ಪ ಫಿಟ್ಟಿಂಗ್ಸ್ ಎಲ್ಲ ಬಾಕಿ ಇದೆ. ಬಟ್ ಹೇಳಿದ್ದಾರೆ ಅಷ್ಟರಲ್ಲಿ ನಾನು ಫಿನಿಶ್ ಮಾಡ್ಕೊಡ್ತೀನಿ ಅಂತ. ಯಾಕೆ ಅಂತಂದರೆ ವುಡ್ ವರ್ಕ್ ಎಲ್ಲ ಆದಮೇಲೆ ಪೇಂಟಿಂಗ್ ಮಾಡಬೇಕು. ಸೊ ಪೇಂಟಿಂಗ್ ಮಾಡಬೇಕು ಅಂತಂದರೆ ನನಗೆ ಈ ವುಡ್ ವರ್ಕ್ ಬೇಗ ಫಿನಿಶ್ ಆಗಬೇಕು. ಇರೋ ಕಡಿಮೆ ಟೈಮಲ್ಲಿ ವುಡ್ ವರ್ಕ್ ಕಂಪ್ಲೀಟ್ ಆಗಬೇಕು, ಪೇಂಟಿಂಗ್ ಕಂಪ್ಲೀಟ್ ಆಗಬೇಕು, ಎಲೆಕ್ಟ್ರಿಷಿಯನ್ಸ್ ವರ್ಕು, ಪ್ಲಂಬರ್ ವರ್ಕು, ಆಚೆ ಕಡೆ ಕೆಲಸ ಎಲ್ಲನೂ ಫಿನಿಶ್ ಆಗಬೇಕು. ಸೊ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ಟಿದೆ. ಹಾಗೆ ಸ್ವಲ್ಪ ಫಿಟ್ಟಿಂಗ್ಸ್ ಬೇಕಿತ್ತು. ಹಾಗಾಗಿ ನಾನು ನನ್ನ ಹಸ್ಬೆಂಡು ಮತ್ತೆ ರೆಡಿಯಾಗಿ ಮನೆಗೆ ಹೋಗಿ ಬಂದು ಏನು
ಬೇಕೋ ಎಲ್ಲ ಮೆಟೀರಿಯಲ್ಸ್ನ ತಗೊಂಡ್ವಿ. ನನಗಂತೂ ಇವಾಗಲೇ ಗೊತ್ತಾಗಿತ್ತು ಇಷ್ಟೆಲ್ಲ ಬೇಕಾ, ಇಷ್ಟೊಂದೆಲ್ಲ ಫಿಟ್ಟಿಂಗ್ಸ್ ಬೇಕಾ, ಇಷ್ಟೆಲ್ಲ ರೇಟ್ ಇದೆಯಾ ಅಂತ ಅಂದ್ಬಿಟ್ಟು. ಬರೀ ಒಂದು ಮನೆಗೆ ಇಷ್ಟೆಲ್ಲ ಅಂತಂದರೆ ಕಂಪ್ಲೀಟ್ ಬಿಲ್ಡಿಂಗ್ ಮಾಡಬೇಕು ಅಂದರೆ ಎಷ್ಟೆಲ್ಲ ಬೇಕಾಗುತ್ತೆ ಅಂತ ನಾನೇ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾ ಇದ್ದೆ. ಇನ್ನು ಡೋರ್ ಎಲ್ಲ ಆರ್ಡರ್ ಕೊಟ್ಟಿದ್ದೆಲ್ಲ ಬಂದಿತ್ತು. ಸೊ ಡೋರ್ನೆಲ್ಲ ತೊಗೊಂಡು ಬಂದ್ವಿ. ಹಾಗೆ ಇನ್ನು ಇದು ನಮ್ಮ ಮನೆ ಪಕ್ಕದಲ್ಲೇ ಇರುವಂಥ ಏನು ಹೊಲ ಗದ್ದೆ ತೋಟ ಏನು ಮಾಡ್ತಾರೋ ಅದು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಮಾರ್ನಿಂಗ್ ವೈಬ್ಸ್ ಅಂತೂ ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ ನಾವು ಸ್ವಲ್ಪ ಮೆಟೀರಿಯಲ್ ತೊಗೊಳಕ್ಕೆ ಅಂತ ಬಂದಿದ್ವಿ. ಪಕ್ಕದಲ್ಲೇ ವೆಲ್ಡಿಂಗ್ ನಡೀತಾ ಇತ್ತು. ಹಾಗೆ ಗ್ಯಾರೇಜ್ ಅಂಗಡಿಯಲ್ಲಿ ಗಾಡಿನ ರಿಪೇರಿ ಮಾಡ್ತಾಯಿದ್ರು. ಪೆಟ್ರೋಲ್ ತೆಗೀದಿರ ಗಾಡಿ ರಿಪೇರಿ ಮಾಡ್ತಾ ಇದ್ದಿದ್ದರಿಂದ ವೆಲ್ಡಿಂಗ್ ಮಾಡಬೇಕಾದ್ರೆ ಆ ಸ್ಪಾರ್ಕ್ ಬಂದು ಗಾಡಿ ಮೇಲೆ ಬಿದ್ದಿದೆ. ಸೊ ಫುಲ್ ಗಾಡಿ ಎಲ್ಲ ಬರ್ನ್ ಆಗೋಯ್ತು. ನೀವು ಏನಾದರೂ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ದಯವಿಟ್ಟು ಫಸ್ಟು ಪೆಟ್ರೋಲನ್ನು ತೆಗೆದು ಆಮೇಲೆ ಗಾಡಿ ರಿಪೇರಿನ ಮಾಡಿ. ಇಲ್ಲ ಅಂತಂದರೆ ಈ ಥರ ಅನಾಹುತಗಳಾಗೋದು ಕಾಮನ್ ಅನ್ನೋ ಥರ ಆಗಿಬಿಡುತ್ತೆ. ಸೊ ತುಂಬಾ ಕೇರ್ಫುಲ್ಲಾಗಿ ಕೆಲಸನ ಮಾಡಿ. ಆ್ಯಂಡ್ ಸ್ವಲ್ಪ ವಾಶ್ ಬೇಷನ್ ಸೆಲೆಕ್ಷನ್ ಇತ್ತು. ಸೊ ಹಾಗಾಗಿ ವಾಶ್ ಬೇಷನ್ ಯಾವ್ದು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀನಿ. ಯಾವ ವಾಶ್ ಬೇಷನ್ ತೊಗೊಂಡೆ ಅನ್ನೋದೆಲ್ಲ ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.